ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್ ವ್ಲಾಗ್ಸ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಶ್ರೀ ಕಾಡು ಮಲ್ಲೇಶ್ವರ ದೇವಸ್ಥಾನ ಮಲ್ಲೇಶ್ವರಂ. ಸ್ನೇಹಿತರೆ, ತಮಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಏನು ವಿಶೇಷ ಅಂತ ಹೇಳಿದ್ರೆ ಶ್ರೀ ಕಾಡು ಮಲ್ಲೇಶ್ವರ ದೇವಸ್ಥಾನದ ದರ್ಶನವನ್ನು ನಿಮಗೆ ಮಾಡಿಸೋಣ ಅಂತ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಇವತ್ತು ಮಹಾಶಿವರಾತ್ರಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ದೇವಸ್ಥಾನವೆಲ್ಲ ಫುಲ್ಲು ವಿಜೃಂಭಣೆಯಿಂದ ಅಲಂಕಾರಗೊಂಡಿರುತ್ತೆ. ಸೊ ಎಲ್ಲರೂ ಬಂದು ಕಾಡು ಮಲ್ಲೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇದು ಮಲ್ಲೇಶ್ವರಂ ಸಂಪಿಗೆ ರಸ್ತೆಯಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ, ವಿಸಿಟ್ ಮಾಡಿ, ದರ್ಶನ ಮಾಡಿ, ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಸ್ನೇಹಿತರೆ, ಇದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ. ಈ ದೇವಾಲಯವು ಗರ್ಭಗೃಹ ಮತ್ತು 20 ಅಂಕಣಗಳ ಬೃಹತ್ ನವರಂಗವನ್ನು ಒಳಗೊಂಡಿದೆ. ಮೂಲ ಗರ್ಭಗೃಹಕ್ಕೆ ಸಮೀಪದಲ್ಲಿರುವ 5 ಅಂಕಣಗಳನ್ನು ಸುತ್ತುವರಿದು ಸಾಲಾಗಿ 7 ಹೊಸ ಗರ್ಭಗೃಹಗಳನ್ನು ರಚಿಸಲಾಗಿದೆ. ಇವುಗಳ ಮಧ್ಯಭಾಗದಲ್ಲಿ ಮಲ್ಲಿಕಾರ್ಜುನ ಲಿಂಗವಿದೆ. ಬಲಭಾಗದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ, ಮಧ್ಯದ ಎಡಭಾಗದಲ್ಲಿ ಕಾಶಿ ವಿಶ್ವೇಶ್ವರ ಲಿಂಗ ಮತ್ತು ಅಮ್ಮನವರು ಅಂದರೆ ಪಾರ್ವತಿ, ಮತ್ತು ಕೊನೆಯದರಲ್ಲಿ ಸೂರ್ಯ ಮತ್ತು ಗಣಪತಿ ಇದ್ದಾರೆ. 19ನೇ ಶತಮಾನದ ಅಂತ್ಯದ ವೇಳೆಗೆ ಯಲ್ಲಪ್ಪ ಶೆಟ್ಟಿಯಿಂದ ಇಡೀ ದೇವಾಲಯವನ್ನು ಸಂಪೂರ್ಣವಾಗಿ ನವೀಕರಿಸಲಾಯಿತು. ಇಲ್ಲಿರುವ ಕ್ರಿಸ್ತಶಕ 15/11/1669 ದಿನಾಂಕದ ಶಾಸನದಲ್ಲಿ ಮಲ್ಲಪುರ, ಇಂದಿನ ಮಲ್ಲೇಶ್ವರ, ಮಲ್ಲಿಕಾರ್ಜುನ ದೇವರ ಇಂದಿನ ಕಾಡು ಮಲ್ಲೇಶ್ವರ ಮಾನ್ಯಕ್ಕೆಂದು, ಅಂದರೆ ಪೂಜಾದಿಗಳು ಇತ್ಯಾದಿಗಳಿಗಾಗಿ ಬೆಂಗಳೂರು ಮಹಾನಾಡಿನವರು ಅಂದರೆ ಮಹಾಸಭೆ, ತಂಜಾವೂರು ಮರಾಠರ ಏಕೋಜಿ ರಾಯರನ್ನು ಕೇಳಲಾಗಿ ಆತ ಮೇದರಸಿಂಗನಹಳ್ಳಿಯನ್ನು ಇಂದಿನ ಟಾಟಾ ಇನ್ಸ್ಟಿಟ್ಯೂಟ್ ಇರುವ ಸ್ಥಳ ಕೊಟ್ಟ ಧರ್ಮ ಎಂಬ ವಿಚಾರ ದಾಖಲಾಗಿದೆ. ಮಲ್ಲೇಶ್ವರವು ಮೊದಲು ಗುಡ್ಡವಿದ್ದ ಪ್ರದೇಶವಾಗಿತ್ತು. ಬೆಂಗಳೂರಿನ ಪ್ರಾಚೀನ ಬಡಾವಣೆಯ ಕೂಡ ಆಗಿತ್ತು. ಸ್ನೇಹಿತರೆ, ಕಾಡು ಮಲ್ಲೇಶ್ವರ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಂಡ್ರಿ. ಈಗ ನೋಡಿ, ವಿಶೇಷವಾಗಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಉಲ್ಲಾಸ್ ಅಗರಬತ್ತಿಯವರ ಕಡೆಯಿಂದ ಈ ರೀತಿ ಶಿವಲಿಂಗನ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾಗೆ ಮಹಾರಥೋತ್ಸವ ಕೂಡ ಇದೆ. ರಥೋತ್ಸವಕ್ಕೋಸ್ಕರ ಎಲ್ಲ ರಥಗಳನ್ನು ತಯಾರಿ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಹಾಗೆ ಇದು ನೋಡಿ ಸ್ನೇಹಿತರೆ, ಇದು ಗಂಗಮ್ಮ ದೇವಿ ದೇವಸ್ಥಾನ. ಗಂಗಮ್ಮ ದೇವಿ ದೇವಸ್ಥಾನ ಕೂಡ ಇದೆ. ಅದರ ಎದುರುಗಡೆ ದಕ್ಷಿಣ ಮುಖ ನಂದಿ ತೀರ್ಥ ದೇವಸ್ಥಾನ ಕೂಡ ಇದೆ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕೂಡ ಇದೆ. ನೀವು ಎಲ್ಲ ದೇವಸ್ಥಾನಗಳನ್ನು ದರ್ಶನ ಮಾಡ್ಬೋದು. ಹಾಗೆ ಸಾಯಿಬಾಬಾ ದೇವಸ್ಥಾನ ಕೂಡ ಇದೆ. ಹಾಗೆ ಇಲ್ಲಿ TTD ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ನೋಡಿ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ ಶಿವಲಿಂಗ. ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಕೈ ಬಿಲ್ವಪತ್ರೈಶ್ಚ ಯಚ್ಛಿದ್ರೈ ಕೋಮಲೈ ಶುಭೈ ಶಿವಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ ಅಖಂಡ ಬಿಲ್ವಪತ್ರೇಣ ಪೂಜಿತೆ ನಂದಿಕೇಶ್ವರೇ ಶುದ್ಧ್ಯಂತಿ ಸರ್ವಪಾಪೇಭ್ಯೋ ಏಕಬಿಲ್ವಂ ಶಿವಾರ್ಪಣಂ ಶಾಲಿಗ್ರಾಮ ಶಿಲಾಮೇಕಾಂ ವಿಪ್ರಾಣಾಂ ಜಾತು ಚಾರ್ಪಯೇತ್ ಸೋಮಯಜ್ಞ ಮಹಾಪುಣ್ಯಂ ಏಕಬಿಲ್ವಂ ಶಿವಾರ್ಪಣಂ ದಂತಿಕೋಟಿ ಸಹಸ್ರಾಣಿ ವಾಜಪೇಯ ಶತಾನಿ ಚ ಕೋಟಿಕನ್ಯಾ ಮಹಾದಾನಂ ಏಕಬಿಲ್ವಂ ಶಿವಾರ್ಪಣಂ ಲಕ್ಷ್ಮ್ಯಾಸ್ತನುತ ಉತ್ಪನ್ನಂ ಮಹಾದೇವಸ್ಯ ಚ ಪ್ರಿಯಂ ಬಿಲ್ವವೃಕ್ಷಂ ಪ್ರಯಚ್ಛಾಮಿ ಏಕಬಿಲ್ವಂ ಶಿವಾರ್ಪಣಂ ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ
ಕಾಶಿ ಕ್ಷೇತ್ರ ನಿವಾಸಂ ಚ ಕಾಲಭೈರವ ದರ್ಶನಂ ಪ್ರಯಾಗ ಮಾಧವಂ ದೃಷ್ಟಾ ಏಕಬಿಲ್ವಂ ಶಿವಾರ್ಪಣಂ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತಃ ಶಿವರೂಪಾಯ ಏಕಬಿಲ್ವಂ ಶಿವಾರ್ಪಣಂ ಬಿಲ್ವಾಷ್ಟಕಂ ಇದಂ ಪುಣ್ಯಂ ಯ ಪಠೇತ್ ಶಿವಸನ್ನಿಧೌ ಸರ್ವಪಾಪ ವಿನಿರ್ಮುಕ್ತಂ ಶಿವಲೋಕಮವಾಪ್ನುಯಾತ್ ಇತಿ ಬಿಲ್ವಾಷ್ಟಕಂ ಸಂಪೂರ್ಣಂ. ಸ್ನೇಹಿತರೆ, ಇಲ್ಲಿ ಅನ್ನದಾನ ಕೂಡ ಮಾಡ್ತಾ ಇದ್ದಾರೆ, ಪ್ರಸಾದನ ನೀವು ನೋಡ್ತಾ ಇದ್ದೀರಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಬಾಯ್ ಬಾಯ್, ಸಿ ಯು.